ಕೇಂದ್ರದ ವಿರುದ್ಧ ವಿದ್ಯಾರ್ಥಿಗಳ ಹೋರಾಟ ಏನು ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಧು ಬಂಗಾರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ? ಕೇಂದ್ರದ ವಿರುದ್ಧ ವಿದ್ಯಾರ್ಥಿಗಳ ಹೋರಾಟ ತೀವ್ರಗೊಂಡಿದೆ, ಆದರೆ ಬಿಜೆಪಿಯವರ ಭಾವನೆ ಮಾತ್ರ ಬ್ರಿಟಿಷರ ರೀತಿ ಇದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಬ್ರಿಟಿಷ್ ಜನತಾ ಪಾರ್ಟಿ ಆಗಿದೆ. ಬಿಜೆಪಿಯವರು ಈಗ ಒಡೆದು ಆಳುವ ನೀತಿಯನ್ನ ಮಾಡುತ್ತಿದ್ದಾರೆ. ಈ ಒಡೆದು ಆಳುವ ನೀತಿ ನಿಲ್ಲಬೇಕಿದೆ ಅಂತ ಹೇಳಿ ಮಧು ಬಂಗಾರಪ್ಪನವರು ಮಾತಾಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡಿದೆ, ಬಟ್ ಬಿಜೆಪಿಯವರು ಮಾತ್ರ ಕೇರ್ ಮಾಡ್ತಾ ಇಲ್ಲ. ಅವರ ಭಾವನೆ ಏನಿದೆ ಬ್ರಿಟಿಷರ ರೀತಿ ಇದೆ. ವಿದ್ಯಾರ್ಥಿಗಳ ನೋವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ವಿದ್ಯಾರ್ಥಿಗಳ ಅಳಲನ್ನ ಕೇಳ್ತಾ ಇಲ್ಲ. ಬಿಜೆಪಿ ಒಡೆದು ಆಳುವ ನೀತಿಯನ್ನ ಅನುಸರಿಸ್ತಾ ಇದೆ. ಆ ನೀತಿ ಬಿಡಬೇಕು, ಅದನ್ನ ಬಿಟ್ಟು ವಿದ್ಯಾರ್ಥಿಗಳ ನೋವನ್ನ ಆಲಿಸಬೇಕು ಅಂತ ಹೇಳಿ ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿರ್ತಕ್ಕಂಥದ್ದು. ಬಿಜೆಪಿ ಕೇಂದ್ರ ಸರ್ಕಾರ ರೆಸ್ಪಾಂಡ್ ಮಾಡ್ತಿರೋ ರೀತಿಯನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್? ಇಲ್ಲ, ಇದೇನಂದ್ರೆ ಈಗ BJP ಅನ್ನೋದು ಭಾರತೀಯ ಜನತಾ ಪಾರ್ಟಿ ಅಂತ ಸೃಷ್ಟಿ ಆದ್ರೂ ಕೂಡ ಅವರ ಭಾವನಾತ್ಮಕ ಅವರ ವರ್ಚಸ್ಸು ಎಲ್ಲ ನೋಡಿದರೆ 1947ಕ್ಕಿಂತ ಮುಂಚೆ ಬ್ರಿಟಿಷರ್ಸ್ ಹಿಂಗೆ ಮಾಡೋರು. ಯಾರು ಬಂದು ಹೋರಾಟ ಮಾಡಬೇಕಾದ್ರೆ ಪೀಸ್ಫುಲ್ಲಾಗಿ ಮಾಡಬೇಕಾದ್ರೆ, ಮಹಾತ್ಮ ಗಾಂಧಿಯವರು ಪೀಸ್ಫುಲ್ಲಾಗಿ ಮಾಡಬೇಕಾದ್ರೆ, ಪಂಜಾಬಲ್ಲೂ ಕೂಡ ಅಲ್ಲ, ಇದು ನಾವು ಮಾತಾಡ್ತಿದ್ದಂಗೆ ನಿನ್ನೆ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಳು ಯಾಕೆ ಸೃಷ್ಟಿ ಆಗ್ತಾ ಇದ್ದಾವೆ? ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಸೃಷ್ಟಿ ಆಗ್ತಾ ಇದೆ? ಯುವಕರು ಯಾಕೆ ಇದನ್ನು ಹೈಯಾಗಿ ತಗೊಳ್ತಾ ಇದ್ದಾರೆ? ಸೊ ನನಗನ್ಸುತ್ತೆ ಇವ್ರ ಭಾವನೆ ಹೆಂಗಿದೆ ಅಂದರೆ, ಬ್ರಿಟಿಷ್ ಜನತಾ ಪಾರ್ಟಿ ಅಂದರೆ ಈ ಭಾರತೀಯ ಜನತಾ ಪಾರ್ಟಿ. ಬ್ರಿಟಿಷರ್ಸು ಹಿಂಗೆ ಮಾಡೋರು. ಅವರು ಬೇರೆ ದೇಶದಿಂದ ಬಂದು ನಮ್ಮ ದೇಶವನ್ನು ಒಡೆದಾಳಿ BJPಯವರು ಏನು ಮಾಡಿದರು? ಇವತ್ತು ಆಯಿತು, TMCನ ಏನು ಮಾಡ್ತಾ ಇದ್ದಾರೆ? ಹೊಡಿತಾ ಇದ್ದಾರೆ. ಎಲ್ಲ ಪಕ್ಷನೂ ಹೊಡಿತಾ ಇದ್ದಾರೆ, ಅವ್ರ ಸ್ವಾರ್ಥಕ್ಕೆ ಹೊಡಿತಾ ಇದ್ದಾರೆ. ಅಂದರೆ ಒಡೆದು ಈ ದೇಶವನ್ನು ಆಳ್ತಕ್ಕಂಥ ಸಿಸ್ಟಮ್ಮು ಬ್ರಿಟಿಷರ್ಸಿಂದ ಕಲಿತ ಮೇಲೆ ಭಾರತೀಯ ಜನತಾ ಪಾರ್ಟಿಯವರ ಆ್ಯಕ್ಟಿವಿಟಿ ಹಾಗೆ ಇರ್ತದೆ. ಅವ್ರಿಗೆ ಮಾನವೀಯತೆ ಇರೋದಿಲ್ಲ. ನಮ್ಮ ಪೊಲೀಸರಿಂದನೇ ನಮ್ಮ ಜನರಿಗೆ ಹೊಡೆಸಿದ್ರು. ಅವಾಗಲೂ ಕೂಡ ಫೈರಿಂಗ್ ಮಾಡ್ಬೇಕಾದ್ರೆ ನಮ್ಮ ದೇಶದವರೇ ನಮ್ಮವ್ರ ಮೇಲೇ ಫೈರಿಂಗ್ ಮಾಡಿದ್ದು. ಎಲ್ಲರೂ ಬಂದು ಬ್ರಿಟಿಷರ್ಸ್ ಮಾಡಲಿಲ್ಲ. ಅವಾಗ ಅದೇ ಸಿಸ್ಟಮ್ನ ಬ್ರಿಟಿಷರ್ಸ್ ನೀವು ಇವಾಗ ಹೋಲಿಕೆ ಮಾಡಿದರೆ ಇದಕ್ಕೆ ಬದಲಾವಣೆನೇ ಇಲ್ಲ. ಇದನ್ನು ಇಲ್ಲೇ ನಿಲ್ಲಿಸಲಿಲ್ಲ ಅಂದರೆ ಇವರು ಲಾಠಿ ತಗೊಳ್ಳಲ್ಲಿ ಬಂದೂಕು ತಗೊಳ್ಳೋರೆ. ಇವರು ಬಂದೂಕು ಕೊಡಿಸ್ತಾರೆ, ಇವರು ಯಾರಿಗೆ ಬೇಕಾದ್ರೆ ಹೊಡಿಸ್ತಾರೆ. ಅದನ್ನು ನಿಲ್ಲಬೇಕಾಗತ್ತೆ. ನನಗನ್ಸುತ್ತೆ ಇದೆಲ್ಲ ಕಂಪ್ಲೀಟಾಗಿ ಯುವ ಸಮೂಹ ಬದಲಾವಣೆ ಏನು ಬಯಸ್ತದೆ. ಯಾಕೆಂದರೆ ಅವರು ಈ ದೇಶ ಅವ್ರಿಗೆ ಸೇರಬೇಕಾಗಿರೋದು. ನಾವು ಅವ್ರ ಸೇವಕರಾಗಿ ಕೆಲಸ ಮಾಡಬೇಕಾದ್ರೆ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ಕೂಡ ಎಕ್ಸಾಮಿನೇಷನ್ ಮಾಡಿದ್ದೀನಿ, 3 ವರ್ಷ ಆಯಿತು. ಹೌದಾ? 3 ವರ್ಷದಲ್ಲಿ ನಾನು ಕೂಡ ನಮ್ಮದು ಏನಾದ್ರು ತಪ್ಪಾದಾಗ ನಾವು ಉತ್ತರ ಕೊಡಬೇಕಾಗತ್ತೆ. ಉತ್ತರನೇ ಕೊಡೋದಕ್ಕೆ